ಮತ್ತೆ ಈ ಒಂದು ಸೋಮಶೇಖರ್ ಅವರು ಏನು ಮಾತನಾಡಿದ್ದಾರೆ ಈ ಒಂದು ಮತದಾನದ ಬಗ್ಗೆ ಅಂತೇಳಿ ಶಿವ ಅವರು ಕೂಡ ಮಾತನಾಡಿಸಿದ್ದಾರೆ. ನಮ್ಮ ಪ್ರತಿನಿಧಿ ಬನ್ನಿ ನೋಡ್ಕೊಂಡು ಮುಖ್ಯಮಂತ್ರಿಗಳು ಕರೆಸಿದ್ರು, ಮತದಾನ ಮಾಡಬೇಕಾಗ್ತದೆ, ನಮ್ಮ ಅಭ್ಯರ್ಥಿಗೆ ಮತದಾನ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದರು. ಭಾರತೀಯ ಜನತಾ ಪಕ್ಷದ ನಾನು ನಮ್ಮ ಕ್ಷೇತ್ರದ ಸಮಸ್ಯೆಗಳು 16 ಸಮಸ್ಯೆಗಳು ಇಂಪಾರ್ಟೆಂಟ್ ಇದೆ. ಆ ಇಂಪಾರ್ಟೆಂಟ್ ಸಮಸ್ಯೆಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ. ಆ ಸಮಸ್ಯೆಗಳನ್ನು ತಾವು ಬಗೆಹರಿಸ್ತಕ್ಕಂಥದ್ದು ವಿಶ್ವಾಸ ಕೊಟ್ಟರೆ ನಾವು ನಿಮ್ಮ ಅಭ್ಯರ್ಥಿಗೆ ಆತ್ಮಸಾಕ್ಷಿ ಮತ ಹಾಕ್ತೀನಿ ಅಂತ ಮಾತನ್ನು ಅವರಿಗೆ ಕೊಟ್ಟಿದ್ದೇವೆ. ಅವರು ಕೂಡ ಒಪ್ಕೊಂಡಿದ್ದಾರೆ, ನಾನು ಕೂಡ ಒಪ್ಕೊಂಡಿದ್ದೇನೆ. ಸರ್ ಶಿವರಾಮ್ ಹೆಬ್ಬಾರ್ ನಿಮ್ಮ ಜೊತೆಗೆ ಮಾತಾಡಿದ್ದಾರೆ ಸರ್, ಅವರು ಕೂಡ ಆತ್ಮಸಾಕ್ಷಿ ಮತ ಅವರು ಆತ್ಮಸಾಕ್ಷಿ ಮತ ಹಾಕ್ತಾರೆ ಸರ್. ಈಗ JDS ಅವರು ನಿಮಗೆ ಸಂಪರ್ಕ ಕುಮಾರಣ್ಣ ಅವರು ಮಾಡಲಿಲ್ಲ. ಇದಿಷ್ಟು ಎಸ್ ಟಿ ಸೋಮಶೇಖರ್ ಅವರು ಹೇಳಿರುವಂಥದ್ದು, ನನ್ನ ಆತ್ಮಸಾಕ್ಷಿ ಮತವನ್ನ ಹಾಕ್ತೀನಿ ಅನ್ನುವಂಥದ್ದನ್ನ ಎಸ್ ಟಿ ಸೋಮಶೇಖರ್ ಜೊತೆಗೆ ಶಿವರಾಮ್ ಹೆಬ್ಬಾರ್ ಕೂಡ ಆತ್ಮಸಾಕ್ಷಿ ಮತವನ್ನ ಹಾಕ್ತೀನಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆಗೆ ಶಿವಸಿ, ರಾಜ್ ನ್ಯೂಸ್, ಬೆಂಗಳೂರು. ಎಸ್ ನೋಡಿ, ಶಿವರಾಮ್ ಹೆಬ್ಬಾರ್ ಅವರು ಕೂಡ ನಾನು ಆತ್ಮಸಾಕ್ಷಿಯಾಗಿ ಹೋಟನ್ನು ಹಾಕ್ತೇನೆ ಅಂತ ಹೇಳ್ತಿದ್ದಾರೆ. BJPಯವರ ಸೌಜನ್ಯಕ್ಕೂ ನಮ್ಮನ್ನು ಸಂಪರ್ಕಿಸಿಲ್ಲ. ಅವರು ನಮ್ಮ ಆತ್ಮಸಾಕ್ಷಿಯಂತೆ ನಾವು ಮತ ಹಾಕ್ತೇವೆ ಅಂತ ರಾಜ್ ನ್ಯೂಸ್ ಜೊತೆ ಹೆಬ್ಬಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಇದರ ಜೊತೆಗೆ ಏನು ಈ ಒಂದು ಚುನಾವಣೆ ಇದೆ, ಈ ಮೇಲ್ಮನೆಯ ಕದನ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಚುರುಕುಗೊಳ್ತಾ ಇದೆ ಪರಿಷತ್ನ ಮತದಾನ. ಒಬ್ಬೊಬ್ಬರಾಗಿ ವೋಟಿಂಗನ್ನು ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ಅದರಿಂದ ಹೊರಬಂದು ಒಂದೊಂದು ರಿಯಾಕ್ಷನನ್ನು ಕೊಡ್ತಾ ಇದ್ದಾರೆ. ಯತ್ನಾಳ್ ಕೂಡ ಹೇಳ್ತಾರೆ, ನಾವು BJPಯವರಿಗೆ ಹಾಕುವುದು ಮತವನ್ನು ಅಂತೇಳಿ ನಾನು ಪತ್ರವನ್ನು ಬರೆದಿದ್ದೇನೆ ಅಂಥೇಳಿ. ಸೊ ಒಂದೊಂದಾಗಿ ಒಬ್ಬೊಬ್ಬರು ಶಾಸಕರುಗಳ ನಡೆಗಳು ಕೂಡ ಕುತೂಹಲ ಮೂಡಿಸ್ತಾ ಇರೋದು. ಸದ್ಯ ಈಗ ಆಲ್ರೆಡಿ ಬಿಡದಿಯಿಂದ ಬಂದಿರುವಂತಹ ಕಾಂಗ್ರೆಸ್ ಶಾಸಕರುಗಳು, ಬಿಡದಿ ರೆಸಾರ್ಟ್ನಿಂದ ಬಂದಿರುವಂತಹ ಕಾಂಗ್ರೆಸ್ ಶಾಸಕರುಗಳು ಒಬ್ಬೊಬ್ಬರಾಗಿ ಈಗ ಮತ ಚಲಾಯಿಸ್ತಾ ಇದ್ದಾರೆ. ಇನ್ನು ಇತ್ತ JDS ಶಾಸಕರುಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ವಿಧಾನಸೌಧಕ್ಕೆ. ಅವರು ಕೂಡ ಈಗ ಒಬ್ಬೊಬ್ಬರಾಗಿ ಹೋಗಿ JDS ಶಾಸಕರುಗಳು ಕೂಡ ಮತವನ್ನು ಚಲಾಯಿಸೋದಕ್ಕೆ ಮುಂದೆ ಹೋಗ್ತಾ ಇದ್ದಾರೆ. ಸದ್ಯ ಭಾರಿ ಕುತೂಹಲ ಮೂಡಿಸ್ತಾ ಇದೆ ಶಾಸಕರುಗಳ ಈ ಎಲ್ಲ ನಡೆ. ಅದರಲ್ಲೂ ಕೂಡ ಒಬ್ಬೊಬ್ಬರಾಗಿ ಮತವನ್ನು ಹಾಕಿ ಹೊರಬಂದಂತಹ ಸಂದರ್ಭದಲ್ಲಿ ಕೊಡ್ತಾ ಇರುವಂತಹ ರಿಯಾಕ್ಷನ್ ಇದೆಯಲ್ಲ, ಹೋಗೋಕ್ಕೂ ಮುಂಚೆ ಹೋಗಿ ಬಂದ ಮೇಲೆ ಕೊಡುವಂಥ ರಿಯಾಕ್ಷನ್ಸ್ ಇದೆಯಲ್ಲ, ಅದಕ್ಕೆ ಎಲ್ಲೋ ಒಂದು ಕಡೆ ಅವರ ಒಂದು ಹೇಳಿಕೆಗಳು, ಅವರ ಒಂದು ನಡೆ ಕುತೂಹಲ ಮೂಡಿಸ್ತಾ ಇರೋದು. ನೋಡಿ, ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. JDS ಬಸ್ ಬಂತು ವಿಧಾನಸೌಧಕ್ಕೆ. ಈಗ ಆಲ್ರೆಡಿ ಕಾಂಗ್ರೆಸ್ ಅವರು ಬಂದಿದ್ದಾರೆ ವಿಧಾನಸೌಧದ ಬಳಿ ಮತವನ್ನು ಚಲಾಯಿಸೋದಕ್ಕೆ. ಇನ್ನು ಇತ್ತ JDS ಅವರು ಕೂಡ ಆಗಮನವಾಗಿದೆ. JDSನವರು ಕೂಡ ಒಂದು ಮಿನಿ ಬಸ್ನಲ್ಲಿ ಬಂದಿರೋದು, ಕಾಂಗ್ರೆಸ್ನವರು 5 ಬಸ್ಗಳಲ್ಲಿ ಬಂದಿರೋದು. ಸದ್ಯ ಬಂದು ಮತವನ್ನು ಚಲಾಯಿಸೋದಕ್ಕೆ ಮುಂದಾಗಿದ್ದಾರೆ. ಪರಿಷತ್ನ 7 ಸ್ಥಾನಗಳ ಮತದಾನಕ್ಕೆ ಒಬ್ಬೊಬ್ಬರಾಗಿ ಸಾಕ್ಷಿ ಆಗ್ತಾ ಇದ್ದಾರೆ.